ಹಾಸನಾಂಬೆ ದರ್ಶನಕ್ಕೆ ಬಂದಿದ್ದೀವಿ ತಾವು ಈ ಸಲ ಕೂಡ ಹಾಸನಾಂಬೆ ದರ್ಶನ ಈ ವರ್ಷನೂ ಬಂದಿದ್ದೀನಿ. ಹಾಸನಾಂಬೆ ದರ್ಶನ ಮಾಡಲಿಕ್ಕೆ ಈ ವರ್ಷನೂ ಬಂದಿದ್ದೀನಿ. ಈ ವರ್ಷ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಮ್ಮ ಕೃಷ್ಣ ಬೈರೇಗೌಡ ಇಲ್ಲಿ ಬಂದಿರು. ಕೃಷ್ಣ ಬೈರೇಗೌಡ ಕೃಷ್ಣ ಬೈರೇಗೌಡ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಶಿವಲಿಂಗೇಗೌಡ ಅವರೆಲ್ಲ ಇಲ್ಲಿ ನಮ್ಮ ಲೋಕಸಭಾ ಸದಸ್ಯರು ಶ್ರೇಯಸ್ ಅವರೆಲ್ಲರೂ ಕೂಡ ನಮ್ಮ ಕಾರ್ಯಕರ್ತರೆಲ್ಲ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಸೊ ಚೆನ್ನಾಗಾಗಿದೆ. ಈ ಸಾರಿ ಹೆಚ್ಚು ಜನ ಭಕ್ತಾದಿಗಳು ಬಂದು ದರ್ಶನ ಮಾಡ್ತಾ ಇದ್ದಾರೆ. ಸರ್, ಹೈಕೋರ್ಟಿಗೆ JDS MLA ಅವರು ರಿಟ್ ಹಾಕಿದ್ದಾರೆ ಸರ್. ಹೈಕೋರ್ಟಿಗೆ ಅನುದಾನ ಕೊಡ್ತಾ ಇಲ್ಲ ಅಂತ ತಾರತಮ್ಯ ಮಾಡ್ತಾ ಇದೆ ಸರ್ಕಾರ ಅಂತ ವೆಂಕಟ ಶ್ರೀನಿವಾಸಪುರ ಶಾಸಕರು ಮಾಡ್ಲಿ ಪಾಪ, ಕೋರ್ಟ್ನಲ್ಲಿ ತೀರ್ಮಾನ ಆಗಲಿ. ಈಗ ನಾವು ಎಷ್ಟು ಅನುದಾನ ಕೊಡಬೇಕು ಅಷ್ಟು ಕೊಡ್ತಾ ಇದೀವಿ. ಏನು ಅನುದಾನ ಕೊಟ್ಟಿಲ್ಲ ಅಂತಂದ್ರೆ ಕಾಂಗ್ರೆಸ್ MLAಗಳಿಗೆ ಜಾಸ್ತಿ ಕೊಡ್ತಾ ಇದ್ದಾರೆ, JDS ಮತ್ತು BJP MLAಗಳಿಗೆ ಅನುದಾನ ಕೊಡ್ತಾ ಇಲ್ಲ ಸರ್ಕಾರ ಅಂತ. ಯಾಕೆ ಕೊಡ್ತಾ ಇಲ್ಲ? ಅವ್ರಿಗೂ ಕೊಡ್ತೀವಿ. ಕಡಿಮೆ ಕೊಡ್ತಿದ್ದಾರೆ ಅವರಿಗೆ. ಕಾಂಗ್ರೆಸ್ ಅವರೇ ಜಾಸ್ತಿ, JDS ಅವರಿಗೆ BJP ಕಡಿಮೆ ಕೊಡ್ತಾ ಇದ್ರು. ಅವರಿಂದ ಕೊಟ್ಟಿದ್ರು ಅಂತ ಅವ್ರ ಅಧಿಕಾರದಲ್ಲಿ ಇದ್ದಾಗ ಏನು ಸಮ್ಮಿಶ್ರ ಸರ್ಕಾರದಲ್ಲಿ ಇದೆ ಎಷ್ಟು ಅನುದಾನ ಕೊಟ್ಟಿರುತ್ತೆ. ಈಗ BJP ಅವರು ಎಷ್ಟು ಅನುದಾನ ಕೊಟ್ಟಿದ್ರು ಅಂತ ಅಲ್ಲಿಗೆ ಸುಳ್ಳು ಆರೋಪಗಳನ್ನು ಮಾಡಕ್ ಹೋಗ್ಬಾರ್ದು. ಅವರು ಇದ್ದಾಗ ಅಧಿಕಾರದಲ್ಲಿ ಇದ್ದಾಗ ಏನೂ ಮಾಡಲಿಲ್ಲ. ಈಗ ಆರೋಪಗಳನ್ನು ಮಾಡೋದು, ಸುಳ್ಳುಗಳು ಹೇಳೋದು, ಜನಗಳ ದಾರಿ ತಪ್ಪಿಸೋದು, ಇದು ಮಾಡ್ತಾ ಇದ್ದಾರೆ BJP JDSನವರು. ಇವ್ರು ಏನ್ ಮಾಡಿದ್ದಾರೆ? ಸಂಬಂಧಪಟ್ಟ ಏನ್ ಪ್ರೋಗ್ರೆಸ್ ಆಗಿದೆ ಸರ್? ಎಲೆಕ್ಷನ್ ಸಂಬಂಧಪಟ್ಟಾಗೆ ZPTP ಎಲೆಕ್ಷನ್ ಸಂಬಂಧಪಟ್ಟಾಗೆ ಲೋಕಲ್ ಬಾಡಿ ಏನ್ ಪ್ರೋಗ್ರೆಸ್ ಇದೆ ಸರ್? ಯಾವಾಗ ಆಗುತ್ತೆ ಅಂತ? ಈಗ ಕೋರ್ಟ್ ಮುಂದೆ ಇದೆ. ಕೋರ್ಟ್ನವರು ಯಾವಾಗ ಹೇಳ್ತಾರೆ ಅವಾಗ ಮಾಡಕ್ ನಾವು ತಯಾರಾಗಿದ್ದೀವಿ ಮಾಡಕ್ಕೆ. ಇನ್ ದಿ ಮೀನ್ ವೈಲ್ ಕಾರ್ಪೊರೇಷನ್, ಬೆಂಗಳೂರು ಕಾರ್ಪೊರೇಷನ್ ಎಲೆಕ್ಷನ್ ಬರ್ತದೆ, ಬೇರೆ ಕಾರ್ಪೊರೇಷನ್ ಎಲೆಕ್ಷನ್ಗಳೆಲ್ಲ ಬರ್ತವೆ. ಈಗ ಒಂದೊಂದಾಗಿ ಮಾಡ್ಬೇಕಲ್ಲ ನಾವು. ವಿ ಆರ್ ಫಾರ್ ಎಲೆಕ್ಷನ್ಸ್. ಪ್ರಜಾಪ್ರಭುತ್ವ ಎಲೆಕ್ಷನ್ಗಳಿಂದಲೇ ಗಟ್ಟಿಯಾಗದು. ಸರ್ ಈಗ ಒಂದು ನಿಮಿಷ ಸರ್, ಈಗ ಒಂದು ನೀವು ನಾಯಕತ್ವ ಸಂಬಂಧಪಟ್ಟ ಹಾಗೆ ನಿಮ್ಮ ಹೇಳಿಕೆ, ನಿಮ್ಮ DCM ಹೇಳಿಕೆಗಳು ಇದೆಲ್ಲವನ್ನು ನೋಡಿದ್ರೆ ಮತ್ತೆ ಮಂತ್ರಿಗಳು ಕೂಡ ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಹೈಕಮಾಂಡ್ ಇನ್ನೂ ಕೂಡ ಯಾವ್ದಾರ ಒಂದು ಸ್ಪಷ್ಟ ಏನು ಸ್ಪಷ್ಟವಾಗಿ ಅಲ್ಲಲ್ಲ ಅಟ್ಲೀಸ್ಟ್ ಏನಾರ ಒಂದು ಕ್ಲಾರಿಫಿಕೇಟ್ ಹೇಳ್ಬೇಕಲ್ಲ ಸರ್, ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಗವರ್ನಮೆಂಟ್. ಡಿನ್ನರ್ ಕೊಟ್ಟಿರೋದಕ್ಕೂ ರಾಜಕೀಯಕ್ಕೂ ಸಂಬಂಧ ಇಲ್ಲ. ಯಾವಾಗಲೂ ಕೊಡ್ತಾ ಇರ್ತೀನಿ, ಆಗಾಗ ಸೇರ್ತಾ ಇರ್ತೀವಿ, ಆಗಾಗ ಊಟಕ್ಕೆ ಸೇರ್ತೀವಿ, ಊಟ ಮಾಡ್ತೀವಿ, ಎಲ್ಲ ಗೆಟ್ ಟುಗೆದರ್ ಮಾಡ್ತಾ ಇರ್ತೀವಿ. ಸೊ ಪಕ್ಷದ ವಿಚಾರ ಬಗ್ಗೆ ಚರ್ಚೆ ಮಾಡ್ತೀವಿ. ಅದನ್ನ ಬಿಟ್ಟರೆ ಇದಕ್ಕೂ ಲೀಡರ್ಶಿಪ್ ಬದಲಾವಣೆಗೂ ಬೇರೆ ರಾಜಕೀಯ ವಿಚಾರಗಳು ಚರ್ಚೆ ಆಗಿಲ್ಲ. ಹೈಕಮಾಂಡ್ ಕೂಡ ಇದ್ರ ಬಗ್ಗೆ ಎಲ್ಲೋ ಮೌನ ವಹಿಸಿದೆ ಅನ್ಸುತ್ತೆ. ಹೈಕಮಾಂಡ್ ಈಗ ದೇ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಬಿಹಾರ್ ಎಲೆಕ್ಷನ್. ಆಮೇಲೆ ನೋಡೋಣ ಅದನ್ನ ಏನ್ ಹೇಳ್ತಾರೆ ಹೈಕಮಾಂಡ್ನವ್ರು, ಏನ್ ಹೇಳ್ತಾರೆ ಅದನ್ನ. ಪದೇ ಪದೇ ನವೆಂಬರ್ ಕ್ರಾಂತಿಯಿಂದ ಚರ್ಚೆ ಆಗುತ್ತಲ್ಲ ಸರ್? ಯಾವ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ಸಮ್ಮತಿ ಬೇಕು, ಶಾಸಕರ ಒಪ್ಪಿಗೆ ಬೇಕು ಅನ್ನೋ ಒಂದು ಕೂಗು ಎಲ್ಲ ಪ್ರಬಲವಾಗಿ ಇಲ್ಲಿ ನೀವೇ ಹೇಳ್ತಾ ಇರೋದು. ಎಲ್ಲಿ ಕೂಗೇ ಇಲ್ಲ. ನೀವೇನ್ ಮಾಡ್ತಾ ಇದ್ದೀರಿ? ನೀವು ಉತ್ತರ ಕರ್ನಾಟಕದಲ್ಲೂ ಎಲ್ಲೂ ಇಲ್ರಿ. ಸುಮ್ಮನೆ ಕೇಂದ್ರ ಸಚಿವರು ಯಾರಿಂದಲೂ ಸಾಧ್ಯ ಇಲ್ಲ ಅದು ಅಂತ RSS ಪಬ್ಲಿಕ್ ಫಂಕ್ಷನ್ ನಾಟ್ ಓನ್ಲಿ RSS, ಎನಿ ಆರ್ಗನೈಸೇಷನ್ ಸ್ಕೂಲ್ ಜಾಗದಲ್ಲಿ ಮತ್ತೆ ಸಾರ್ವಜನಿಕ ಜಾಗದಲ್ಲಿ, ಪಾರ್ಕ್ಗಳಲ್ಲಿ ಬೇರೆಯವ್ರಿಗೆ ತೊಂದರೆ ಕೊಟ್ಟು ಮಾಡಬಾರ್ದು ಅಂತ ಹೇಳಿದ್ದೀವಿ ಅಂತ. ಅದನ್ನ ತಮಿಳ್ನಾಡಿನವರು ಮಾಡಿದ್ದಾರೆ. ತಮಿಳ್ನಾಡಿನದು ಏನ್ ಮಾಡಿದ್ದಾರೆ ಅಂತ ತರಿಸ್ತಾ ಇದ್ದೀನಿ.